ಅಂಗಡಿ ಒಳಗೆ ಸಿಗುವಂತಹದ ಜೀರಾ ಮಸಾಲ ಸೋಡಾನ ನಾವು ಈಗ ಮನೆ ಒಳಗೆ ಸುಲಭವಾಗಿ ಮಾಡ್ಬೋದು ನೋಡ್ರಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬ್ಯಾಸ್ಗೆ ಕಾಲದೊಳಗೆ ಏನಾರ ಭಾಳ ಸುಸ್ತಾಗಿ ಊಟ ಅದು ಸೇರ್ತಿರೋದಿಲ್ಲ ಅಂದಾಗ ಈ ರೆಸಿಪಿನ ಟ್ರೈ ಮಾಡಿರಿ. 2 ಚಮಚದಷ್ಟು ಬಡೆ ಸೊಪ್ಪು, 4 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕರಿಮೆಣಸು, 4 ಏಲಕ್ಕಿ ಇವಿಷ್ಟನ್ನು ಹಾಕಿ ಚೆಂದಾಗಿ ಫ್ರೈ ಮಾಡಿಕೊಳ್ರಿ. ಜೀರಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮತ್ತು ಊಟ ಮಾಡಿದ ಮೇಲೆ ನಾವು ಇದು ಏನಾದರೂ ಈ ಜೀರಿಗೆ ಅದನ್ನ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೂ ಒಳ್ಳೆಯದಾಗ್ತೈತಿ. ಮತ್ತು ಸುಸ್ತಾದಾಗ ಬ್ಯಾಸ್ಗೆ ಕಾಲದೊಳಗೆ ಸುಸ್ತಾಗಿ ಊಟ ಹೋಗ್ತಿರೋದಿಲ್ಲ, ಹೊರಗಿಂದ ಬಂದ್ಬಿಟ್ಲೆ ಏನಾರ ಊಟ ಮಾಡೋದಕ್ಕಿಂತ ಏನಾರ ತಣ್ಣಂದಿರೋದು ಜ್ಯೂಸ್ ಕುಡಿಬೇಕಂತ ಅನಿಸ್ತಿರ್ತೈತಿ. ಆವಾಗ ನಾವು ಹೊರಗಡೆಯಿಂದ ಜಾಸ್ತಿ ದುಡ್ಡು ಕೊಡ್ತಾರೋದಕ್ಕಿಂತ ಮನೆಯೊಳಗನೆ ಈ ರೀತಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ನಾನು ಅವನ್ನ ಫ್ರೈ ಮಾಡಿ ಇಟ್ಕೊಂಡೀನಿ. ಇಲ್ಲಿ 1 ದೊಡ್ಡ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿಂದು ರಸ ತೆಗೆದು ಹಾಕ್ಕೊಂಡೀನಿ. ಹಂಗೆ ಬೆಲ್ಲನೂ ಕರಗಿಸಿಟ್ಕೊಂಡಿದ್ದೆ. 1 ಕಪ್ನಷ್ಟು ಬೆಲ್ಲನ ಕರಗಿಸಿಟ್ಕೊಂಡು 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದು ಹಾಕಿ ಅವನ್ನ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸನ ನಾನೇನು ಮಾಡೀನಿ ಅಂದ್ರೆ ಜರಡಿ ಒಳಗೆ ಸೋಸಿ ಇಟ್ಕೊಂಡೀನಿ. ಈ ಕಡೆ ನಾನೇನು ಹುರಿದಿಟ್ಕೊಂಡಿದ್ನಲ್ಲ ಅವೆಲ್ಲ ಮಸಾಲೆ ಐಟಮ್ಸ್ನ ಆರಿದ ಮೇಲೆ ಇದನ್ನ ಪುಡಿ ಮಾಡ್ಕೋಬೇಕಾಗ್ತೈತಿ. ಬಿಸಿ ಇದ್ದಾಗ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಇದು ಪುಡಿನ ನಾವು ಸ್ಟಾಕ್ ಮಾಡಿ ಇಟ್ಕೋಬೋದು, ಸ್ಟೋರ್ ಮಾಡಿ. ಕಲ್ಲುಪ್ಪು ಬ್ಲ್ಯಾಕ್ ಸಾಲ್ಟ್, ಆಮೇಲೆ 1 ಚಮಚದಷ್ಟು ಚಾಟ್ ಮಸಾಲ ಹಾಕೀನಿ. ಈ ಬ್ಲ್ಯಾಕ್ ಸಾಲ್ಟ್ ನೋಡ್ರಿ, ಇದು ಗಟ್ಟಿಯಾಗಿರ್ತೈತಿ. ಅದು ಜಜ್ಜಿದಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ. ಈ ಚಾಟ್ ಮಸಾಲ ಮತ್ತು ಒಂದು ಸ್ವಲ್ಪ ಟೇಸ್ಟ್ ಸಲುವಾಗಿ ಹಾಕೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗಿರ್ತೈತಿ ನೋಡ್ರಿ. ಈಗ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ, ಹುಣಸೆಹಣ್ಣು ಅದೆಲ್ಲ ಸೋಸಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ 1 2 3 ಚಮಚದಷ್ಟು ಈ ಪುಡಿನ ಹಾಕ್ಕೊಳ್ರಿ. ಉಳಿದಿರೋ ಪುಡಿನ ನಾವು ಸ್ಟೋರ್ ಮಾಡಿನೇ ಇಟ್ಕೋಬೋದು. ಸ್ವಲ್ಪ ಜಾಸ್ತಿ ಮಾಡಿಟ್ರು ನಾವು ಇದನ್ನು ಹೊರಗಡೆ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಬೇಕಾದಾಗ ಜಲ್ದಿನ ಹುಣಸೆಹಣ್ಣು ಬೆಲ್ಲ ಕರಗಿಸಿ ಜ್ಯೂಸ್ ಮಾಡ್ಕೋಬೋದು. ನಾನು ಈಗೇನು ಮಾಡೀನಿ ಅಂದರೆ ಇನ್ನೊಮ್ಮೆ ಶೋಧಿಸಿಟ್ಕೊಳ್ತೀನಿ. ಶೋಧಿಸ್ತಾ ಇದ್ದರೂ ನಡೀತೈತಿ, ಯಾಕಂತಂದರೆ ಒಬ್ಬೊಬ್ಬರಿಗೆ ಈ ಬಾಯೊಳಗೆ ಜೀರಿಗೆ ಅದು ಬಂದರೆ ಇಷ್ಟ ಆಗ್ತಿರೋದಿಲ್ಲ. ಅದರ ಸಲುವಾಗಿ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಇದನ್ನ ಈ ಥರ ಸೋಸಿ ನಾವು ಇದಕ್ಕೆ ಒಂದಿಷ್ಟು ಐಸ್ ಕ್ಯೂಬ್ನ ಹಾಕಿ ಮೇಲೆ ನಾನು ಪುದೀನ ಐತಲ್ಲ ಹಂಗೆ ಕೈಲೇ ಸ್ವಲ್ಪ ಹಿಂಗೆ ಕಟ್ ಮಾಡಿ ಹಾಕ್ಕೊಳ್ತೀನಿ. ಅದು ಒಳ್ಳೆ ಫ್ಲೇವರ್ ಬಿಟ್ಕೊಳ್ತೈತಿ ಜ್ಯೂಸ್ಗೆ. ಐಸ್ ಕ್ಯೂಬು ಇದು ಆಪ್ಷನಲ್ಲ, ಹಾಕಲೇಬೇಕಂತೇನಿಲ್ಲ. ನಾನೊಂದು ಸ್ವಲ್ಪ ಕೋಲ್ಡ್ ಆಗಿರಲಿ ಅಂತ ಹಾಕೀನಿ. ಆಮೇಲೆ ಮೇಲೆ ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ನು ಕೂಡ ಹಾಕ್ಕೊಂಡೀನಿ. ಮೊದಲು ನಾನು 1-2 ಚಮಚದಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಪುದೀನ ಫ್ಲೇವರು, ಜೀರಿಗೆ ಒಂದು ಫ್ಲೇವರು, ಜೊತೆಗೆ ದೇಹಕ್ಕೆ ತಂಪು ಕೊಡುವಂತಹ ಈ ಸಬ್ಜಾ ಸೀಡ್ಸ್. ನಾವು ಅಂಗಡಿ ಒಳಗೆ ಈಗ ಬಿಂದು ಅಂಥೇಳಿ ಜೀರಾ ಮಸಾಲ ಸೋಡಾ ತೊಗೊಳ್ತೀವಲ್ಲ, ಅದಕ್ಕಿಂತನೂ ಆರೋಗ್ಯಕರವಾದಂತಹದ್ದು, ಮನೆಯೊಳಗೆ ಒಂದು ಹೆಚ್ಚು ಟೇಸ್ಟ್ ಕೊಡುವಂಥದ್ದು, ರುಚಿಯಾದಂತಹ ನಾವು ಜೀರಿಗೆ ಮಸಾಲ ಸೋಡಾನ ಮನೆಯೊಳಗನ ಮಾಡ್ಬೋದು ನೋಡ್ರಿ. ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ನೀವು ಮನೆಯೊಳಗೆ ಟ್ರೈ ಮಾಡಿರಿ, ಭಾಳ ಇಷ್ಟ ಆಗ್ತೈತಿ. ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ಈ ಜ್ಯೂಸನ್ನ ಕುಡಿತಾರೆ. ಬ್ಯಾಸ್ಗೆ ಕಾಲದೊಳಗೆ ಸುಸ್ತು ಇದ್ದಾಗ ಈ ಥರ ಒಂದು ಮಾಡ್ಕೊಂಡು ಕುಡಿದಾಗೂ ಒಳ್ಳೇದು ಅನಿಸ್ತೈತಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ.